ಆತ್ಮೀಯ ಮಕ್ಕಳೇ, ಇತಿಹಾಸದ 4ನೇ ಅಧ್ಯಾಯವಾದ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಯಾವ ರೀತಿಯಾಗಿ ಬ್ರಿಟಿಷರು ಕರ್ನಾಟಕದಲ್ಲಿ ತಮ್ಮ ಆಧಿಪತ್ಯವನ್ನು ಆರಂಭಿಸಿದರು, ಆ ಒಂದು ಆಧಿಪತ್ಯಕ್ಕೆ ಯಾವ ಯಾವ ಆಳರಸುಗಳು ಪ್ರತಿರೋಧವನ್ನು ಒಡ್ಡಿದರು ಎಂಬುವ ಅಂಶಗಳನ್ನು ಚರ್ಚಿಸುತ್ತೇವೆ. ಮುಖ್ಯವಾಗಿ ಬ್ರಿಟಿಷರು ಕರ್ನಾಟಕದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಲು ಬಂದಾಗ ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ತುಂಬ ಒಂದು ಸ್ಟ್ರಾಂಗ್ ಆದ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಇವರ ಪ್ರತಿರೋಧವಾದ ನಂತರ ಧೋಂಡಿಯಾ ವಾಘ್ ಎನ್ನುವಂಥ ಕರ್ನಾಟಕದ ಕಲಿ ಹೋರಾಟವನ್ನು ಮುಂದುವರೆಸಿದನು. ಅಲ್ಲದೆ ಕಿತ್ತೂರು ರಾಣಿ ಚೆನ್ನಮ್ಮರ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣ, ಅಲ್ಲದೆ ಸುರಪುರು ವೆಂಕಟಪ್ಪ ನಾಯಕ, ಕೊಪ್ಪಳದ ವೀರಪ್ಪ, ಹಾಗೆ ಹಲಗಲಿ ಬೇಡರು ಕರ್ನಾಟಕದಲ್ಲಿ ಬ್ರಿಟಿಷರಿಗೆ ತಮ್ಮ ಆಡಳಿತವನ್ನು ಆರಂಭಿಸುವಲ್ಲಿ ತುಂಬ ಪ್ರತಿರೋಧವನ್ನು ಒಡ್ಡಿದರು. ಈ ಎಲ್ಲ ಆಳರಸರು ಅಲ್ಲದೆ ಹಲಗಲಿಯ ಬೇಡರು ಹೇಗೆಲ್ಲ ಬ್ರಿಟಿಷರ ಒಂದು ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಯುದ್ಧಗಳನ್ನು ಎದುರಿಸಿದರು ಎನ್ನುವುದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಚರ್ಚಿಸಲಿದ್ದೇವೆ. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ SSLCಯ ಇತಿಹಾಸ ವಿಭಾಗದ ಅಧ್ಯಾಯ 4 ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಈ ಒಂದು ಅಧ್ಯಾಯವನ್ನು ಕುರಿತು ಚರ್ಚೆ ಮಾಡೋಣ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ಆಂಗ್ಲೋ ಮೈಸೂರು ಯುದ್ಧಗಳು, ಧೋಂಡಿಯಾ ವಾಘ್, ಕಿತ್ತೂರಿನ ಬಂಡಾಯ, ಮುಖ್ಯವಾಗಿ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇವರ ಹೋರಾಟ, ಅಮರ ಸುಳ್ಯದ ಬಂಡಾಯ, ಸುರಪುರದ ಬಂಡಾಯ, ಹಲಗಲಿ ಬೇಡರ ದಂಗೆ, ಈ ಎಲ್ಲ ವಿಷಯಗಳನ್ನು ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಆತ್ಮೀಯ ಮಕ್ಕಳೇ, ಬ್ರಿಟಿಷರು ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದವರು ಹಂತ ಹಂತವಾಗಿ ಭಾರತದ ಉದ್ದಗಲಕ್ಕೂ ತಮ್ಮ ಹಿಡಿತವನ್ನು, ತಮ್ಮ ಆಡಳಿತವನ್ನು ವಿಸ್ತರಿಸುತ್ತಾ ಸಾಗಿದರು. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕವು ಇದಕ್ಕೆ ಹೊರತಾಗಿರಲಿಲ್ಲ. ಕರ್ನಾಟಕದಲ್ಲೂ ಸಹ ತಮ್ಮ ಅಧಿಕಾರದ ಛಾಪನ್ನು ಬ್ರಿಟಿಷರು ನೀಡುವತ್ತ ಸಾಗಿದರು. ಇಂದಿನ ಕರ್ನಾಟಕವು ಏಕೀಕರಣದ ಪೂರ್ವದಲ್ಲಿ ವಿವಿಧ ರಾಜಕೀಯ ಅಧಿಕಾರಶಾಹಿಗಳಲ್ಲಿ ಹಂಚಿ ಹೋಗಿತ್ತು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ನೋಡುವುದಾದರೆ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸಾಧಿಸುವ ಜೊತೆಯಲ್ಲಿ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನು ತಮ್ಮ ಹಿತಾಸಕ್ತಿಗಳಿಗಾಗಿ ಶೋಷಿಸಲು ಆರಂಭಿಸಿದರು. ಈ ಶೋಷಣೆಗಳು ಕರ್ನಾಟಕವು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡಿದವು. ಅಲ್ಲದೆ ದೇಸಿ ರಾಜರು ರಾಜಕೀಯ ಅಸ್ಥಿರತೆಯನ್ನು ಅನುಭವಿಸತೊಡಗಿದರು. ಅಲ್ಲದೆ ಕರ್ನಾಟಕದ ಬಹುತೇಕ ಭಾಗಗಳು ಬ್ರಿಟಿಷರ ಒಂದು ಅಧೀನಕ್ಕೆ ಒಳಪಟ್ಟವು. ಅಲ್ಲದೆ ಆರಂಭದಲ್ಲಿ ಜಮೀನುದಾರರು, ಸಂಸ್ಥಾನದ ರಾಜರು ಮುಂತಾದವರು ತಮ್ಮಲ್ಲಿಯೇ ಯಾವುದೇ ಐಕ್ಯತೆಯನ್ನು ಸಾಧಿಸಲು ಪ್ರಯತ್ನಿಸದೆ ವಿಘಟಿತರಾಗಿ ಒಬ್ಬೊಬ್ಬರಾಗಿಯೇ ಬ್ರಿಟಿಷರನ್ನು ಎದುರಿಸುವ ಸಾಹಸವನ್ನು ತೋರಿದರು. ಅಲ್ಲದೆ ಮೈಸೂರು ರಾಜ್ಯದ ರಾಜಕೀಯ ಸಂಕ್ರಮಣವನ್ನು ಬಳಸಿಕೊಂಡು ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ದಕ್ಷಿಣ ಭಾರತದಲ್ಲಿ ಆರಂಭಿಕವಾದ ಬಹುದೊಡ್ಡ ಪ್ರತಿರೋಧವನ್ನು ಒಡ್ಡಿದರು. ರಾಜಕೀಯವಾಗಿ ಸೃಷ್ಟಿಯಾದ 1761ರಿಂದ 1799 ನಡುವಿನ ಕಾಲಘಟ್ಟ ಇವರ ಪ್ರಯತ್ನ ಚರಿತ್ರೆಯಲ್ಲಿ ಒಂದು ವಿಶೇಷವಾದ ಪರ್ವ. ಇವರ ಪ್ರಯತ್ನ ಬ್ರಿಟಿಷ್ ವಿರೋಧಿ ಬಂಡಾಯದ ಆರಂಭ. ಅಲ್ಲದೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಭಾರತ ಚರಿತ್ರೆಯಲ್ಲಿ 18ನೇ ಶತಮಾನದ ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಚಿತ್ರಿಸಲ್ಪಟ್ಟಿದೆ. ಇದಕ್ಕೆ
ಹಲವು ಕಾರಣಗಳೂ ಉಂಟು. ಅದರಲ್ಲಿ ಮುಖ್ಯ ಕಾರಣಗಳೆಂದರೆ ಮುಘಲ್ ಚಕ್ರವರ್ತಿ ಔರಂಗಜೇಬನ ಮರಣದ ನಂತರ ಮುಘಲ್ ರಾಜಕೀಯ ಸಾರ್ವಭೌಮತ್ವ ಕುಗ್ಗಿತು. ಅಲ್ಲದೆ ಭಾರತದಲ್ಲಿ ಇವರ ಹಿಡಿತ ಹಂತ ಹಂತವಾಗಿ ಕರಗತೊಡಗಿತು. ಅಲ್ಲದೆ ಔರಂಗಜೇಬನ ನಂತರ ಬಂದಂಥ ಮುಘಲ್ ಆಳರಸರು ಅಷ್ಟೊಂದು ಸಮರ್ಥರಾಗಿರಲಿಲ್ಲ. ಪ್ರೀತಿಯ ಮಕ್ಕಳೇ, 1704ರಲ್ಲಿ ಸಂಭವಿಸಿದ ಚಿಕ್ಕದೇವರಾಜ ಒಡೆಯರ ಮರಣ ಮೈಸೂರು ರಾಜ್ಯದ ರಾಜಕೀಯ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮಗಳು ಬೀರಿತು. ಇವರ ಮರಣದಿಂದಾಗಿ ಉತ್ತರಾಧಿಕಾರತ್ವ ಸಮಸ್ಯೆ ಕಂಡು ಬಂದಿದ್ದರ ಜೊತೆಗೆ ಆಡಳಿತ ಯಂತ್ರವು ಕುಸಿಯಿತು. ಈ ಬೆಳವಣಿಗೆಗಳ ಆ ಕಾಲದ ಮೈಸೂರು ರಾಜಕೀಯವನ್ನು ಮಸುಕುಗೊಳಿಸಿತು. ಅಲ್ಲದೆ ಈ ಒಂದು ರಾಜಕೀಯ ಅತಂತ್ರ ಸನ್ನಿವೇಶದ ಹಿನ್ನೆಲೆಯಲ್ಲಿ ಮೈಸೂರು ಮತ್ತು ಕರ್ನಾಟಕ ರಾಜ್ಯಗಳ ಭೂಪ್ರದೇಶವನ್ನು ಹೈದರಾಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸಿದನು. ಅಲ್ಲದೆ ಹೈದರಾಲಿಯು ಒಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿ ತನ್ನ ಚಾಣಾಕ್ಷತನದಿಂದ ರಾಜಕೀಯ ನಡೆಗೆ ಹೆಸರಾದನು. ಅಲ್ಲದೆ ಮೈಸೂರಿನ ರಾಜಕೀಯ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಇವನು ದೇವನಹಳ್ಳಿ ಮುತ್ತಿಗೆ ಸಂದರ್ಭದಲ್ಲಿ ಆರ್ಕಾಟಿನ ನಿಜಾಮನ ವಿಷಯಕ್ಕೆ ಸಂಬಂಧಿಸಿದ ಸೈನಿಕ ಕಾರ್ಯಾಚರಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದಲ್ಲದೆ ಸೈನಿಕರನ್ನು ತನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಸಫಲನಾದನು. ಪ್ರೀತಿಯ ಮಕ್ಕಳೇ, ಇಲ್ಲಿ ಮುಖ್ಯವಾಗಿ ನೋಡುವುದಾದರೆ ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಹೈದರಾಲಿಯು ಖ್ಯಾತಿಯನ್ನು ಗಳಿಸಿದ್ದನು. ಅಲ್ಲದೆ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲ ಕುಂದಿಸಿದನು. ಅಂದಿನ ಅರಸರಾಗಿದ್ದ ಕೃಷ್ಣರಾಜ ಒಡೆಯರವರನ್ನು ಮೂಲೆ ಗುಂಪಾಗಿಸಿ ಅಧಿಕಾರವನ್ನು ತನ್ನ ಹಿಡಿತಕ್ಕೆ ಪಡೆದನಲ್ಲದೆ ಮರಾಠರು, ಹೈದರಾಬಾದಿನ ನಿಜಾಮರು ಮತ್ತು ಆರ್ಕಾಟಿನ ನವಾಬರನ್ನು ತಮ್ಮ ರಾಜಕೀಯ ಅಸ್ತಿತ್ವದ ಮೇಲೆ ಇವರು ತನ್ನ ಒಂದು ಆಧಿಪತ್ಯವನ್ನು ಸಾಧಿಸಲು ಹವಣಿಸಿದನು. ಇಂಥ ಒಂದು ಸಂಕ್ರಮಣದ ಸಂದರ್ಭವನ್ನು ತಮ್ಮ ರಾಜಕೀಯ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರೂ ಸಹ ಬಳಸಿಕೊಳ್ಳತೊಡಗಿದರು. ಇದೇ ಹಿನ್ನೆಲೆಯಲ್ಲಿ ಹೈದರಾಲಿ ಮತ್ತು ಟಿಪ್ಪು ಅವರ ಅವಧಿಯಲ್ಲಿ ಸಂಭವಿಸಿದ ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಅದಕ್ಕೆ ಪ್ರೇರಣೆ ಒದಗಿಸಿದ ರಾಜಕೀಯ ಬೆಳವಣಿಗೆಗಳನ್ನು ಈಗ ನಾವು ಕೂಲಂಕುಷವಾಗಿ ತಿಳಿಯೋಣ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಲ್ಲಿ ಪ್ರಾರಂಭವಾದ ಈ ಯುದ್ಧ 2 ವರ್ಷಗಳವರೆಗೂ ನಿರಂತರವಾಗಿ ಸಾಗಿತು. ಈ ಒಂದು ಯುದ್ಧದಲ್ಲಿ ದಕ್ಷಿಣ ಭಾರತ ಹೈದರಾಲಿ ಗಳಿಸುತ್ತಿದ್ದ ರಾಜಕೀಯ ಪ್ರಾಬಲ್ಯ ಬ್ರಿಟಿಷರು, ಹೈದರಾಬಾದಿನ ನಿಜಾಮರು, ಮರಾಠರು ಹೇಗಾದರೂ ಮಾಡಿ ಹೈದರಾಲಿಯ ಪ್ರಾಬಲ್ಯವನ್ನು ಮುರಿಯುವತ್ತ ತಮ್ಮ ಗಮನವನ್ನು ಹರಿಸಿದ್ದಲ್ಲದೆ ಇವರೆಲ್ಲರೂ ಒಟ್ಟುಗೂಡುವ ಒಂದು ತಂತ್ರವನ್ನು ಹಣೆದರು. ಮರಾಠರ ದಾಳಿಯಿಂದ ರಾಜಕೀಯ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಿದ ಹೈದರಾಲಿ ಮರಾಠರು ಮತ್ತು ನಿಜಾಮರನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಯತ್ನಿಸಿದನಾದರೂ ಈ ಪ್ರಯತ್ನದಲ್ಲಿ ಹೈದರಾಲಿಯು ವಿಫಲನಾದನು. ಹೈದರಾಲಿ ವಿರುದ್ಧ ಬ್ರಿಟಿಷರು, ಮರಾಠರು ಮತ್ತು ನಿಜಾಮರು ಒಪ್ಪಂದ ಮಾಡಿಕೊಂಡು ತ್ರಿಪಕ್ಷ ಒಕ್ಕೂಟ ರಚಿಸಿದರು. ತ್ರಿಪಕ್ಷ ಒಕ್ಕೂಟ ರಚಿಸಿದಂತೆ ಹೈದರಾಲಿ ಮೇಲೆ ತಮ್ಮ ಯುದ್ಧವನ್ನು ಸಾರುವ ಒಂದು ಸನ್ನದ್ಧನ್ನು ಸಹ ನಡೆಸಿದರು. ಹೈದರಾಲಿ ತನ್ನ ಚಾಣಾಕ್ಷ ರಾಜಕೀಯ ತಂತ್ರಗಳನ್ನು ಪ್ರಯೋಗಿಸಿ ತನ್ನ ವಿರುದ್ಧ ರಚನೆಯಾಗಿದ್ದ ಮಿತ್ರಕೂಟವನ್ನು ಒಡೆದು ಮರಾಠರು ಮತ್ತು ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟಿಯುವಲ್ಲಿ ಯಶಸ್ವಿಯಾದನು. ಪ್ರೀತಿಯ ಮಕ್ಕಳೇ, ಹೈದರಾಲಿ ವಿಷಯವಾಗಿ ನಾವು ಒಂದು ವಿಷಯವನ್ನು ತುಂಬ ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಎಂದರೆ, ಅನಕ್ಷರಸ್ಥನಾಗಿದ್ದರೂ ಸಹ ಚಾಣಾಕ್ಷನಾಗಿದ್ದ ಹೈದರಾಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಅರಸನ ಹಂತಕ್ಕೆ ಬೆಳೆದು ನಿಂತಿದ್ದು, ನವಾಬನ ಹಂತಕ್ಕೆ ಬೆಳೆದು ನಿಂತಿದ್ದು ಅವನ ಚಾಣಾಕ್ಷತನದ ತಂತ್ರದಿಂದಾಗಿ. ಈ ನಡುವೆ ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡುಬಂದವು.
1767ರಲ್ಲಿ ಹೈದರ್ ಅಲಿ ಮತ್ತು ನಿಜಾಮ್ ಬ್ರಿಟಿಷರ್ ಆಶ್ರಿತ ದೇಶೀಯ ರಾಜ್ಯವಾಗಿದ್ದ ಆರ್ಕಾಟಿಗೆ ಮುತ್ತಿಗೆ ಹಾಕಿದರಲ್ಲದೆ ಇದರಿಂದಾಗಿ ಯುದ್ಧ ಪ್ರಾರಂಭವಾಯಿತು. ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದ ಸ್ಥಳಗಳಲ್ಲಿ ಹೈದರ್ ಅಲಿಯು ತನ್ನ ಒಂದು ಆಧಿಪತ್ಯವನ್ನು ಸಾಧಿಸಲು ಹೊಂಚಿಕೆ ಹಾಕಿದನು. ಅಲ್ಲದೆ ಹೈದರ್ ಅಲಿ ಮಿಂಚಿನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಿ ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳಲ್ಲಿ ಸೋಲಿಸಿ ಅವರು ಇದ್ದ ಪ್ರದೇಶಗಳನ್ನು ವಶಪಡಿಸಿಕೊಂಡರು. ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಸೈನ್ಯವು ಸಹ ಹಿಂದೆ ಸರಿಯದೆ ಹೈದರ್ ಅಲಿ ಮೇಲೆ ಪುನರ್ ಯುದ್ಧವನ್ನು ಹೂಡಿ ಅವನು ಗೆದ್ದುಕೊಂಡಂಥ ಕೆಲವು ಪ್ರದೇಶಗಳನ್ನು ಸೇರಿ ಇನ್ನಿತರ ಪ್ರದೇಶಗಳನ್ನು ಸಹ ಪಡೆದರು. ತಾತ್ಕಾಲಿಕವಾಗಿ ಹೈದರ್ ಅಲಿ ಹಿನ್ನಡೆ ಅನುಭವಿಸಿದನು. ಮುಂಬೈ ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶಿಸಿತು. ಹೈದರ್ ಅಲಿ ಈ ಯುದ್ಧವನ್ನು ತನ್ನ ಪ್ರತಿಷ್ಠೆಯ ಸಂಕೇತವೆಂದು ಭಾವಿಸಿ ಕಾರ್ಯಾಚರಣೆಯನ್ನು ಮುಂದುವರೆಸಿದನು. ಇದೇ ಒಂದು ಸಂದರ್ಭದಲ್ಲಿ ಆತನ ಸೈನ್ಯ ಮದುರಾಸಿನ ಪ್ರಾಂತ್ಯವನ್ನು ತಲುಪಿದ್ದಲ್ಲದೆ ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸಿತು. ಅನಿವಾರ್ಯವಾಗಿ ಬ್ರಿಟಿಷರು ಹೈದರ್ ಅಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಮದ್ರಾಸ್ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು. ಈ ಮದ್ರಾಸ್ ಒಪ್ಪಂದದ ಮೂಲಕ ಬ್ರಿಟಿಷ್ ಮತ್ತು ಹೈದರ್ ಅಲಿಯ ಯುದ್ಧ ಕೊನೆಗೊಂಡಿತು. ಇದನ್ನು ಇತಿಹಾಸದಲ್ಲಿ ಮೊದಲ ಆಂಗ್ಲೋ ಮೈಸೂರು ಯುದ್ಧವೆಂದೇ ಕರೆಯುತ್ತಾರೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಹೈದರ್ ಅಲಿಯ ಚಾಣಾಕ್ಷತನದ ಜೊತೆಗೆ ಬ್ರಿಟಿಷರ ಎಡವಟ್ಟುಗಳನ್ನು ಸಹ ತೋರಿಸಿಕೊಟ್ಟಿತು. ಬ್ರಿಟಿಷರಿಗೆ ಒಂದು ವಿಷಯವನ್ನು ತುಂಬ ಸ್ಪಷ್ಟವಾಗಿ ಗಮನಕ್ಕೆ ಬಂದಿತು. ಅದು ಎಂದರೆ ತಾವು ಒಬ್ಬರೇ ಹೈದರ್ ಅಲಿಯನ್ನು ಮಟ್ಟ ಹಾಕುವುದು ಅಸಾಧ್ಯ ಎಂದು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಪ್ರೀತಿಯ ಮಕ್ಕಳೇ, ಈ ಒಂದು ಹಂತದಲ್ಲಿ ತಿರುವಾಂಕೂರು ಮತ್ತು ತಂಜಾವೂರು ರಾಜ್ಯಗಳಲ್ಲಿನ ರಾಜಕೀಯ ಸನ್ನಿವೇಶಗಳು ಈ ಯುದ್ಧಕ್ಕೆ ಕಾರಣವಾದವು. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು 1780ರಿಂದ ಹಿಡಿದು 1784ರವರೆಗೆ ನಿರಂತರವಾಗಿ 4 ವರ್ಷಗಳವರೆಗೂ ನಡೆಯಿತು. ಅಲ್ಲದೆ ಮದುರಾಸು ಒಪ್ಪಂದ ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕವಾದ ರಾಜಕೀಯ ಬೆಳವಣಿಗೆಗಳನ್ನು ತಡೆ ಹಿಡಿಯುತ್ತೆ ವಿನ ಅದು ಒಂದು ಪೂರ್ಣ ಪ್ರಮಾಣದ ಶಾಂತಿಯ ಒಪ್ಪಂದವಾಗಿರಲಿಲ್ಲ. ಅಲ್ಲದೆ ಯಾವಾಗ ಮರಾಠರು ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆಗೆ ನುಗ್ಗಿದಾಗ ಹೈದರ್ ಅಲಿ ಬ್ರಿಟಿಷರ ಸಹಾಯವನ್ನು ಅಪೇಕ್ಷಿಸಿದನು. ಏಕೆಂದರೆ ಮದ್ರಾಸು ಒಪ್ಪಂದದ ಪ್ರಕಾರ ತೃತೀಯ ರಾಜಕೀಯ ಸೈನ್ಯ ಅಥವಾ ಶಕ್ತಿ ಬ್ರಿಟಿಷರ ಮೇಲಾಗಲಿ ಹೈದರ್ ಅಲಿಯ ಮೇಲಾಗಲಿ ಯುದ್ಧ ಮಾಡಿದಾಗ ಬ್ರಿಟಿಷರು ಮತ್ತು ಹೈದರ್ ಅಲಿಯು ಪರಸ್ಪರ ಸಹಾಯ ನೀಡಬೇಕಾಗಿ ಒಪ್ಪಂದವಾಗಿತ್ತು. ಯಾವಾಗ ತೃತೀಯ ಶಕ್ತಿಯಾದ ಮರಾಠರು ಹೈದರ್ ಅಲಿಯ ಮೇಲೆ ಯುದ್ಧ ಮಾಡಿದಾಗ ಬ್ರಿಟಿಷರು ಹೈದರ್ ಅಲಿಯ ಸಹಾಯಕ್ಕೆ ಬರಲಿಲ್ಲವೋ ಆಗ ಹೈದರ್ ಅಲಿಗೆ ಒಂದು ಸ್ಪಷ್ಟ ವಿಚಾರ ಗೋಚರವಾಯಿತು. ಅದೇನೆಂದರೆ ಬ್ರಿಟಿಷರು ನಂಬಿಕೆಗೆ ಅರ್ಹರಲ್ಲದ ವ್ಯಕ್ತಿಗಳು ಎಂದು. ಆತ್ಮೀಯ ಮಕ್ಕಳೇ, ಮಾಹೆಯ ಫ್ರೆಂಚರ ವಸಾಹತು ಆಗಿದ್ದ ಹೈದರ್ ಅಲಿಯ ನಿಯಂತ್ರಣಕ್ಕೊಳಪಟ್ಟಿತು. ಮಾಹೆ ಫ್ರೆಂಚರ ವಶದಲ್ಲಿದ್ದರೂ ಸಹ ಹೈದರ್ ಅಲಿಯ ನಿಯಂತ್ರಣಕ್ಕೊಳಪಟ್ಟಿತು. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ಎರಡನೇ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು. ಈ ಮಾಹೆಯಿಂದಾಗಿ 1780ರಲ್ಲಿ ಎರಡನೇ ಮೈಸೂರು ಯುದ್ಧ ಆರಂಭವಾಯಿತು. ಯುದ್ಧದ ಪ್ರಾರಂಭದಲ್ಲಿ ಹೈದರ್ ಅಲಿ ಮುನ್ನಡೆ ಸಾಧಿಸಿದನು. ಅಲ್ಲದೆ ಕರ್ನಾಟಕ ಪ್ರಾಂತ್ಯದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡನು. ಕಾಂಚೀಪುರಂ, ಕೋರಮಂಡಲ ಈ ಒಂದು ಪ್ರದೇಶಗಳಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಗಳಲ್ಲಿ ನಡುಕವನ್ನು ಉಂಟು ಮಾಡುವ ರೀತಿಯಲ್ಲಿ ಹೈದರ್ ಅಲಿ ಈ ಪ್ರದೇಶಗಳನ್ನು ಮುತ್ತಿಗೆ ಹಾಕಿದನು. ಹೈದರ್ ಅಲಿ ಆರ್ಕಾಟಿಗೆ ಮುತ್ತಿಗೆ ಹಾಕಿ ಆ ಪ್ರದೇಶವನ್ನು
ಸರ್ ಆಯರ್ಕೂಟ್ನ ನೇತೃತ್ವದಲ್ಲಿದ್ದ ಬ್ರಿಟಿಷರ ಸೈನ್ಯ ಸಜ್ಜುಗೊಂಡು ನಿಂತಿತು. ಹೈದರ್ ಅಲಿ ಈ ಅವಧಿಯಲ್ಲಿ ವೆಲ್ಲೂರು, ವಾಂಡಿವಾಶ ಮುತ್ತುವುದಾಗಿ ಬೆದರಿಕೆಯನ್ನು ಹಾಕಿದನು. ಹೈದರ್ನ ಸೈನ್ಯ ಸರ್ ಆಯರ್ಕೂಟ್ ಸೈನ್ಯವನ್ನು ಪಾಂಡಿಚೇರಿವರೆಗೂ ಹಿಂಬಾಲಿಸಿದನು. ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ನಡೆದ ಯುದ್ಧಗಳಲ್ಲಿ ಬ್ರಿಟಿಷ್ ಮತ್ತು ಹೈದರ್ ಅಲಿಯ ಸೈನ್ಯ ಎರಡೂ ಕಡೆಯೂ ನಷ್ಟವಾದರೂ ಸಹ ಫ್ರೆಂಚ್ ಹೈದರನ ಬ್ರಿಟಿಷ್ ವಿರುದ್ಧ ಸಹಕರಿಸಲು ನಿರಾಕರಿಸಿದರು. ಹೈದರ್ ಇದರಿಂದಾಗಿ ಯುದ್ಧಗತಿಯನ್ನು ಬದಲಿಸಿದನಲ್ಲದೆ ಹೈದರ್ನು ಬ್ರಿಟಿಷರು ಹತೋಟಿಯಲ್ಲಿನ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಕೊಳ್ಳೆ ಹೊಡೆದು ಅಪಾರ ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದನು. ಇದರಿಂದಾಗಿ ಆರಂಭದಲ್ಲಿ ಬ್ರಿಟಿಷರಿಗೆ ಹಿನ್ನಡೆಯಾಯಿತು. ಪೋರ್ಟ್ ನೋವೆ ಎಂಬಲ್ಲಿ ನಡೆದ ಕದನದಲ್ಲಿ ಹೈದರ್ ಅಲಿ ಬ್ರಿಟಿಷರ ವಿರುದ್ಧ ಪರಾಭವಗೊಂಡನು. ಇದು ಯುದ್ಧದ ದಿಕ್ಕನ್ನೇ ಬದಲಾಯಿಸಿತು. ಅಲ್ಲದೆ ಬ್ರಿಟಿಷರಲ್ಲಿ ಮತ್ತೆ ಸ್ಥೈರ್ಯವನ್ನು ಹೆಚ್ಚಿಸಿತು. ತರುವಾಯ ಪುಲಿಕಾಟ್ ಮತ್ತು ಸೋಲಿಗ್ನೂರ್ ಕದನದಲ್ಲಿಯೂ ಹೈದರ್ ಅಲಿ ಅಪಾರವಾದ ಆರ್ಥಿಕ ಹಾನಿಯನ್ನು ಅನುಭವಿಸಿದನು. ಇದರಿಂದಾಗಿ ಸೋತು ಸುಣ್ಣವಾಗಿದ್ದ ಬ್ರಿಟಿಷರು ಮತ್ತೆ ತಲೆ ಎತ್ತುವಂತಾಯಿತು. ಅಲ್ಲದೆ ಈ ವೇಳೆಗೆ ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದಾರ್ನ ಒಕ್ಕೂಟದಿಂದ ಮರಾಠರು ಹಾಗೂ ನಿಜಾಮರನ್ನು ತಮ್ಮ ಕಡೆ ಸೆಳೆಯುವಲ್ಲಿ ಸಫಲರಾದರು. ಇದರಿಂದಾಗಿ ಹೈದರ್ ಅಲಿ ಹಿಮ್ಮೆಟ್ಟುವಂತಾದರೂ ತನ್ನ ಯುದ್ಧವನ್ನು ಮುಂದುವರಿಸಿದನು. ಆದರೆ 1782ರಲ್ಲಿ ಅನಾರೋಗ್ಯದಿಂದ ಹೈದರ್ ಅಲಿಯು ಮೃತಪಟ್ಟನು. ಆದಾಗ್ಯೂ ಈತನ ಮಗ ಟಿಪ್ಪು ಯುದ್ಧವನ್ನು ಮುಂದುವರಿಸಿದನು. ಹೈದರ್ನ ಮರಣದ ನಂತರ ಮಲಬಾರ್ ಪ್ರಾಂತ್ಯದಲ್ಲಿ ನಡೆದ ಯುದ್ಧದಲ್ಲಿ ಟಿಪ್ಪು ತೊಡಗಿದ್ದನು. ಟಿಪ್ಪುವಿನ ಅನುಪಸ್ಥಿತಿಯ ಲಾಭ ಪಡೆದ ಬ್ರಿಟಿಷರು ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸಿಕೊಳ್ಳಲು ಹವಣಿಸಿದರು. ಆದರೆ ತಿರುವಾಂಕೂರು, ಕಲ್ಲಿಕೋಟೆ ಮತ್ತು ಮಲಬಾರಿನ ಅನೇಕ ರಾಜರುಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತಿ ಕಟ್ಟಲು ಬ್ರಿಟಿಷರು ಹಿಂದೆ ಕಸರತ್ತು ನಡೆಸಿದರು. ಅಲ್ಲದೆ ಈ ಒಂದು ಹಂತದಲ್ಲಿ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರ ಪ್ರದೇಶದ ಮೇಲೆ ಹತೋಟಿ ಸಾಧಿಸುವುದು ಸೂಕ್ತವೆಂದು ಯೋಚಿಸಿ ಮಂಗಳೂರಿನ ಮತ್ತು ಸುತ್ತ ನಡೆದ ಬ್ರಿಟಿಷರ ಸೈನ್ಯವನ್ನು ಸೋಲಿಸಿದನಲ್ಲದೆ 1784ರಲ್ಲಿ ಮಂಗಳೂರಿನ ಒಪ್ಪಂದಕ್ಕೆ ಬ್ರಿಟಿಷರು ರಾಜಿಯಾಗುವುದರ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಒಂದು ಹಂತಕ್ಕೆ ಕೊನೆಗೊಂಡು ಬಿಟ್ಟಿತು. ಬ್ರಿಟಿಷರನ್ನು ಸತತವಾಗಿ ಕಾಡಿದ ಭಾರತೀಯ ರಾಜ ಎಂದೇ ಖ್ಯಾತನಾದ ಟಿಪ್ಪು ತನ್ನ ತಂದೆ ಹೈದರ್ ಅಲಿಯ ಮರಣಾನಂತರವೂ ಸಹ ಮೈಸೂರು ರಾಜ್ಯದ ಅಧಿಪತಿಯಾದ ಈತನು ತಮ್ಮ ಕುಟಿಲ ನೀತಿಯಿಂದ ಭಾರತೀಯ ರಾಜ್ಯಗಳನ್ನು ಕಬಳಿಸುತ್ತಿದ್ದ ಬ್ರಿಟಿಷರನ್ನು ಪರಮ ವೈರಿಗಳು ಎಂದು ತಿಳಿದ ಅವನು ಅವರನ್ನು ಭಾರತದಿಂದ ಓಡಿಸುವ ಒಂದು ಕೆಲಸವೇ ತನ್ನ ಆದ್ಯ ಕರ್ತವ್ಯವೆಂದು ತಿಳಿದಿದ್ದನು. ತನ್ನ 17 ವರ್ಷಗಳ ಆಳ್ವಿಕೆಯಲ್ಲಿ ಟಿಪ್ಪು ಬ್ರಿಟಿಷರೊಂದಿಗೆ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದನು. ಅಲ್ಲದೆ ಬ್ರಿಟಿಷರ ಸಾಮರ್ಥ್ಯ, ತಂತ್ರ, ಕುತಂತ್ರ, ಚಾಣಾಕ್ಷ ನೀತಿಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದನು. ಅಲ್ಲದೆ ವ್ಯಾಪಾರದಲ್ಲಿ ನಷ್ಟವಾದಲ್ಲಿ ಅದು ಅವರ ರಾಜಕೀಯ ಕುಂದಿಸುತ್ತದೆ ಎಂಬ ಸತ್ಯವನ್ನೂ ಸಹ ಅರಿತಿದ್ದನು. ಹೇಗಾದರೂ ಮಾಡಿ ಬ್ರಿಟಿಷರನ್ನು ವಿರೋಧಿಸುತ್ತಿದ್ದವರನ್ನು ಸಂಘಟಿಸುವ ಮತ್ತು ಅವರನ್ನು ಒಂದುಗೂಡಿಸುವ ಕಾರ್ಯವನ್ನು ಟಿಪ್ಪು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದನು. ಅವರಿಗೆ ವ್ಯಾಪಾರದಲ್ಲಿ ಟಿಪ್ಪು ಸುಲ್ತಾನ ಲಾಭವಾಗದಂತೆ ನೋಡಿಕೊಳ್ಳುವ ಮೂಲಕ ವ್ಯಾಪಾರದ ಮೇಲೆ ಅವರು ಸಾಧಿಸಿದ್ದ ಏಕಸ್ವಾಮ್ಯವನ್ನು ಮುರಿಯುವ ಪ್ರಯತ್ನ ಟಿಪ್ಪು ನಡೆಸುತ್ತಿದ್ದನು. ಇವು ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ಮತ್ತಷ್ಟು ದ್ವೇಷದ ಭಾವನೆಗಳನ್ನು ಮೂಡಿಸಿದವು. ಅಲ್ಲದೆ ಮುಂದಿನ ಒಂದು ಯುದ್ಧಗಳಿಗೂ ಸಹ ಕಾರಣವಾದವು. ಹಾಗಾದರೆ ಪ್ರೀತಿಯ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ನಾವು ಹೈದರ್ ಅಲಿ ಮತ್ತು ಟಿಪ್ಪು ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟವನ್ನು ಕುರಿತು ಚರ್ಚಿಸಿದೆವು. ಮುಖ್ಯವಾಗಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹಾಗೂ ಎರಡನೇ ಆಂಗ್ಲೋ ಮೈಸೂರ ಯುದ್ಧವನ್ನು ಕುರಿತು ಚರ್ಚೆ ಮಾಡಿದೆವು.
ಮುಂದಿನ ತರಗತಿಯಲ್ಲಿ ನಾವು 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಬೇರೆ ಬೇರೆ ಹೋರಾಟಗಳನ್ನು ಕುರಿತು ಚರ್ಚೆ ಮಾಡೋಣ. ಈ ಒಂದು ತರಗತಿಯಲ್ಲಿ ಚರ್ಚಿಸಿದಂಥ ಹೈದರ್ ಅಲಿ ಮತ್ತು ಟಿಪ್ಪು ಹೋರಾಟವನ್ನು ಕುರಿತು ಪುನರಾವರ್ತಿತವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇವುಗಳನ್ನು ಹೆಚ್ಚಿನ ಗಮನ ಕೊಟ್ಟು ಕಲಿಯಬೇಕು. ಧನ್ಯವಾದಗಳು. ಇಂದಿನ ಈ ತರಗತಿಯಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ ಅಲ್ಲದೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಕರ್ನಾಟಕದ ಕಲಿಗಳ ಕುರಿತು ಚರ್ಚೆ ಮಾಡೋಣ. ಈ ಯುದ್ಧಕ್ಕೆ ನೇರ ಕಾರಣ ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ಆ ರಾಜ್ಯದ ರಾಜಿ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಿಸುತ್ತಿದ್ದನು. ಅಲ್ಲದೆ ಈ ರಾಜನು ಡಚ್ಚರಿಂದ ಆಯ್ಕೋಟ ಮತ್ತು ಕಾಗನೂರು ಕೋಟೆಗಳನ್ನು ಪಡೆದುಕೊಂಡಿದ್ದನು. ಇದು ಮಂಗಳೂರು ಷರತ್ತುಗಳ ಒಂದು ವಿಷಯಕ್ಕೆ ವಿರುದ್ಧವಾಗಿತ್ತು. ಬ್ರಿಟಿಷರು ಜನರಲ್ ಮೆಡೋಸನನ್ನು ಕಾರವಾರ, ಕೊಯಮತ್ತೂರು ಮತ್ತು ದಿಂಡಿಗಲ್ ಮೊದಲಾದ ಪ್ರದೇಶಗಳನ್ನು ವಶಪಡಿಸುವತ್ತ ಕಳಿಸಿದರು. ಆದೇಶದಂತೆ ಜನರಲ್ ಮೆಡೋಸನ್ನು ಈ ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಅಲ್ಲದೆ ಇದಕ್ಕೆ